ನಮಸ್ಕಾರ ಸ್ನೇಹಿತರೆ. ನೋಡಿ, ಈ ಥರ ಸುಮಾರು ಗಾಡಿಗಳು ನೋಡಿದ್ದೀನಿ ನಾನು. ನೋಡಿ, ಇಲ್ಲಿ ಲೈಟ್ ಆನ್ ಆಗುತ್ತೆ, ರಿವರ್ಸ್ ಗೇರ್ ಲೈಟ್ ಆನ್ ಆಗೇ ಇರುತ್ತೆ. ಸುಮಾರು ಗಾಡಿಗಳು ನೋಡಿದ್ದೀನಿ ನಾನು. ಕೀ ಆಫ್ ಮಾಡೋದು, ಕೀ ಆನ್ ಮಾಡಿದ್ರೆ ಸಾಕು, ಈ ರಿವರ್ಸ್ ಗೇರ್ ಲೈಟು ಆನ್ ಆಗೇ ಇರುತ್ತೆ. ನೋಡಿ, ಈಗ ಆಫ್ ಆಯಿತು. ಕೀ ಆನ್ ಮಾಡಿ. ನೋಡಿ, ರಿವರ್ಸ್ ಗೇರ್ ಏನು ಎತ್ತಿಲ್ಲ ನಾವು. ರಿವರ್ಸ್ ಗೇರ್ ಹಂಗೆ ಇದೆ, ಎತ್ತಿಲ್ಲ. ಆ್ಯಕ್ಚುಲಿ ಇದು ರಿವರ್ಸ್ ಗೇರ್ ಎತ್ತಿದ್ರೆ ಮಾತ್ರ ನಮಗೆ ಲೈಟ್ ಬರಬೇಕಲ್ವಾ. ಸೊ ರಿವರ್ಸ್ ಗೇರ್ ಎತ್ತಿಲ್ಲ ಅಂದರೂ ಕೂಡ ಲೈಟು ಬರ್ತಾ ಇರುತ್ತೆ. ನೋಡಿ, ಅದಕ್ಕೆ ಸಿಂಪಲ್ ಮೆಥಡ್ ಸ್ನೇಹಿತರೆ. ಸುಮಾರು ಗಾಡಿಗಳು ನೋಡಿದ್ದೀನಿ ಹೊಸ ಗಾಡಿಗಳಲ್ಲಿ. ಸೊ ಇದೇ ಇಶ್ಯೂ ಇದೆ. ನೋಡಿ, ಇಲ್ಲೊಂದು ನಟ್ಟು ಬರುತ್ತೆ. ನೋಡಿ, ಇಲ್ಲೊಂದು ನಟ್ಟು ಬರುತ್ತೆ, ಇದು ಬೋಲ್ಟು. ಸೊ ಇದನ್ನು ಸ್ವಲ್ಪ ಟೈಟ್ ಮಾಡಿ. ಕೆಳಗಡೆ ಒಂದು ಇರುತ್ತೆ ನಟ್ಟು, ಅದನ್ನು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಬಿಟ್ಟು ಮೇಲ್ಗಡೆ ನಟ್ಟನ್ನ ಟೈಟ್ ಮಾಡಿ. ನಿಮ್ಮ ಕೈಯಲ್ಲಿ ಆಗಲ್ಲ, ಕಡಿಮೆ ಪ್ಲೇಯರ್ ಮಾಡ್ಕೊಳ್ಳಿ. ಕಡಿಮೆ ಪ್ಲೇಯರಲ್ಲಿ ಎತ್ಕೊಳ್ಳೋಣ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಇರುತ್ತೆ ಆ ನಟ್ಟು. ಸೆಂಟ್ರಾಗಿ ಇರೋದು ಕೆಳಗಡೆ ಮಾಡಿಬಿಟ್ಟು ಮೇಲ್ಗಡೆಯಿಂದ ಬೋಲ್ಟ್ನ ಟೈಟ್ ಮಾಡಬೇಕು. ಈ ಥರ ಮಾಡ್ಕೊಳ್ಳಿ. ಈಗ ನೋಡಿ ಆಫ್ ಆಯಿತು. ಕೀ ಆಫ್ ಮಾಡು. ಕೀ ಏನು ಮಾಡು. ನೋಡಿ, ಈಗ ಬರ್ತಾ ಇಲ್ಲ. ರಿವರ್ಸ್ ಗೇರ್ ಎತ್ತಿ ಈಗ. ನೋಡಿ, ಈಗ ಬರುತ್ತೆ. ಈ ಥರ ಎತ್ತಿದ್ರೆ ಮಾತ್ರ ಬರಬೇಕು. ಸೊ ಅದನ್ನು ದಯವಿಟ್ಟು ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಕಾಣಿಸುತ್ತೆ. ಈಗ ಇದು ಕೆಳಗಡೆ ಬೋಲ್ಟು ಸ್ವಲ್ಪ ಇದನ್ನು ಟೈಟ್ ಮಾಡಿಕೊಂಡ್ರೆ ನಿಮಗೆ ಲೈಟ್ ಆಫ್ ಆಗುತ್ತೆ. ಹಾಗೆಯೇ ಇದು ಕೆಳಗಡೆ ಇನ್ನೊಂದು ನಟ್ಟು ಇದೆಯಲ್ಲ, ಇದನ್ನು ಫುಲ್ ಟೈಟ್ ಮಾಡಿಬಿಡಿ. ಅದು ಇಳಿಸ್ಬಿಟ್ಟು ಅಷ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.